ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಚಾಲೆಂಜ್ಗೆ ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ಅಂತ ಅಂದರೆ ಈ ಲಂಚ್ ಬಾಕ್ಸ್ ರೆಸಿಪಿಯಲ್ಲಿ ನಾನು ನಿಮಗೆ ಎಣ್ಣೆ ಇಲ್ಲದೇ ಯಾವ ರೀತಿಯಾದಂಥ ಹೆಲ್ದಿ ಡಿಲಿಷಿಯಸ್ ರೆಸಿಪಿಗಳನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಣ್ಣೆ ಇಲ್ಲದೆ ಅಡುಗೆ ಮಾಡೋದು ಜಸ್ಟ್ ಒಂದು ಚಾಲೆಂಜ್ ಮಾತ್ರ ಅಲ್ಲ, ನಮ್ಮ ಹೆಲ್ತಿನ ಗೇಮ್ ಚೇಂಜರ್ ಕೂಡ ಹೌದು. ನಮ್ಮ ಹೆಲ್ತನ್ನು ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ತಿ ಆಗಿರುವಂಥ ಲೀಡನ್ನ ಮಾಡೋಕ್ಕೆ ತೊಗೊಂಡು ಹೋಗುವಂಥದ್ದು ಅಂದರೆ ತಪ್ಪಾಗಲಾರ್ದು. ಬಟ್ ಇಲ್ಲಿ ಮೇನ್ ಏನಂದರೆ ಯಾವುದೇ ರೀತಿಯಾದಂಥ ಟೇಸ್ಟಲ್ಲಿ ಚೇಂಜ್ ಆಗದೆ, ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲದೆ ಹೆಲ್ದಿಯಾಗಿ ನಾವು ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡೋದನ್ನು ತೋರಿಸೋದೇ ನನ್ನ ಮುಖ್ಯ ಉದ್ದೇಶ. ಇವಾಗ ನಮ್ಮದು ಬಿಗ್ಗೆಸ್ಟ್ ಸ್ಟ್ರಗಲ್ ಏನಪ್ಪ ಅಂತ ಅಂದರೆ ಹೆಲ್ದಿ ಅಡುಗೆಗಳನ್ನು ಮಾಡಬೇಕು, ಹೆಲ್ತಿಗೆ ಇಂಪಾರ್ಟೆಂಟ್ ಇರೋದು. ಬಟ್ ವಾಟ್ ಅಬೌಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ನಾವು ಅದನ್ನು ತಿನ್ನೋಕ್ಕಾಗುತ್ತಾ? ಡೆಫಿನೆಟ್ಲಿ ಇಲ್ಲ ಅಲ್ವಾ. ಮತ್ತು ತುಂಬಾ ಕಷ್ಟ ಮಾಡೋದು ಕೂಡ. ಸೊ ಅದಕ್ಕೆ ನಾನು ನಿಮ್ಮ ಮುಂದೆ ಪರ್ಫೆಕ್ಟಾಗಿ ಲಂಚ್ ರೆಸಿಪಿಗಳನ್ನ ನಾನು ನಿಮಗೆ ಇಲ್ಲಿ ತೊಗೊಂಡು ಬರ್ತಾ ಇದ್ದೀನಿ, ಅದು ಎಣ್ಣೆ ಇಲ್ಲದೆ ಮಾಡೋದು. ಬಿಗ್ಗೆಸ್ಟ್ ಸ್ಟ್ರಗಲ್ ಏನಂದರೆ ಇವಾಗ ನಾವೇನೇ ಒಂದು ಅಡುಗೆ ಮಾಡಿದ್ರೂ ಕೂಡ ಅದನ್ನು ಮಕ್ಕಳಿಗೆ ತಿನ್ನಿಸೋದು ತುಂಬಾ ಕಷ್ಟ, ಹೌದಾ ಅಲ್ವಾ? ಅದೊಂಥರ ನಮಗೆ ನೈಟ್ ಮೇರ್ ಇದ್ದಂಗೆ. ಸೊ ಅವ್ರಿಗೆ ಇಷ್ಟ ಆಗೋ ಥರ ನಮ್ಮ ಒಂದು ಹೆಲ್ತ್ ಕಾನ್ಷಿಯಸ್ಗೆ ಅನುಗುಣವಾಗಿ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕನ್ನೋದೇ ನಾನು ಈ ಲಂಚ್ ಬಾಕ್ಸ್ ಸೀರೀಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಲಂಚ್ ಬಾಕ್ಸ್ ರೆಸಿಪೀಸ್ ಅಂದ ತಕ್ಷಣ ಸುಮ್ಮನೆ ಯಾವುದೋ ಒಂದು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲರೂ ನಾವೇನು ಮಾಡ್ತೀವಿ, ಲಂಚ್ ಬಾಕ್ಸ್ ರೆಸಿಪೀಸ್ ಅಂದ ತಕ್ಷಣ ಕಡಿಮೆ ಟೈಮಲ್ಲಿ ಯಾವುದೋ ಒಂದು ಫುಡ್ಡನ್ನು ಮಾಡ್ತೀವಿ. ಬಟ್ ಅದು ಹೆಲ್ದಿಯಾಗಿರಬೇಕು, ಪೂರ್ತಿ ದಿನ ನಮಗೆ ಎನರ್ಜೆಟಿಕ್ ಆಗಿರಬೇಕು. ಆಮೇಲೆ ಬಾಕ್ಸ್ಗೆ ಹಾಕಿದಾಗ ಅವ್ರಿಗೆ ನೋಡಿರೋರಿಗೆ ಕಣ್ಣು ಮನಸ್ಸು ಎರಡೂ ಕೂಡ ನೆಮ್ಮದಿ ಅನ್ನಿಸ್ಬೇಕು. ಮತ್ತು ಹೆಲ್ತಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲದೆ ಯಾವ ರೀತಿ ಮಾಡಬೇಕಂತ ತೋರಿಸೋದೇ ಈ ಲಂಚ್ ಬಾಕ್ಸ್ ಸಿರೀಸ್ನ ರೆಸಿಪಿಗಳು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಲ್ತಿಯಾಗಿ ಎಣ್ಣೆ ಇಲ್ಲದೆ ಮಾಡುವಂಥ ಅಡುಗೆಗಳನ್ನು ನಾನು ನಿಮ್ಮ ಮುಂದೆ ಈ ಲಂಚ್ ಬಾಕ್ಸ್ ಸೀರೀಸಲ್ಲಿ ತೊಗೊಂಡು ಬರ್ತಾ ಇದ್ದೀನಿ. ಮತ್ತು ನೀವು ಲಂಚ್ ಬಾಕ್ಸ್ಗೆ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಈ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಹೇಳೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಅವರು ಮಾಡೋ ಯೂನಿಕ್ ಸ್ಪೆಷಲ್ ರೆಸಿಪಿನ ನೀವು ನನಗೆ ಕಮೆಂಟಲ್ಲಿ ಹಾಕಿ, ಅದನ್ನು ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಬಿಕಾಸ್ ಯುವರ್ ಒನ್ ಲೈಕ್ and follow and subscribe keep motivating me towards to do something better for mine and your life. So thank you so much. ನಾಳೆಯಿಂದ ಲಂಚ್ ಬಾಕ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ. Stay tuned and keep watching my channel and keep supporting me.